ಬಂಧುಗಳೇ, ವಿಶ್ವರಂಗಭೂಮಿ ದಿನ ಅನ್ನುವುದು 1962ರಿಂದ ವರ್ಲ್ಡ್ ಥಿಯೇಟರ್ ಆರ್ಗನೈಸೇಷನ್ ಮತ್ತು ಥಿಯೇಟರ್ ಲ್ಯಾಬ್ನಂತಹ ಸಂಸ್ಥೆಗಳು ಸೇರಿ ಜಾಗತಿಕವಾಗಿ ಒಬ್ಬ ರಂಗಕರ್ಮಿಯ ಮೂಲಕ ರಂಗಭೂಮಿಯ ಎಲ್ಲರಿಗೆ ಒಂದು ಸಂದೇಶವನ್ನು ಕೊಡುವ ಮೂಲಕ ಆರಂಭವಾದದ್ದು. ಮೊದಲ ಸಲ ಜೀನ್ ಕಾಕ್ತಿಯೋ ಅನ್ನುವ ಫ್ರೆಂಚಿನ ನಿರ್ದೇಶಕ ರಂಗಕರ್ಮಿ ನೀಡಿದ ಸಂದೇಶದಿಂದ ಈ ವರ್ಷ ವ್ಯಾಸಿಲೇವ್ ಅನ್ನುವ ರಷ್ಯಾದ ಮತ್ತು ಚಾಂಗ್ ಅನ್ನುವ ನ್ಯೂಯಾರ್ಕ್ನಲ್ಲಿರುವ ಚೀನಾ ಮೂಲದ ರಂಗಕರ್ಮಿ ನೀಡಿರುವ ಸಂದೇಶಗಳ ಮೂಲಕ 2016 ಪ್ರವೇಶ ಮಾಡ್ತಾ ಇದ್ದೇವೆ. ರಂಗಭೂಮಿ ಅನ್ನೋದು ತುಂಬ ವಿಶಿಷ್ಟವಾದ ಒಂದು ರಂಗ ಪ್ರಕಾರ. ಪ್ರಾಯಶಃ ಈ ಜಗತ್ತಿನ ಅತ್ಯಂತ ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯತೀತ ರಂಗ ಪ್ರಕಾರ, ಮಾಧ್ಯಮ, ಕಲಾ ಪ್ರಕಾರ ಅಂತ ಯಾವುದಾದ್ರೂ ಇದ್ದರೆ ಅದು ರಂಗಭೂಮಿ. ಬಂಧುಗಳೇ, ವ್ಯಾಸಿಲಿಯೇವ್ ಹೇಳಿರುವ ಸಂದೇಶವಾಗಲಿ, ಚಾಂಗ್ ಹೇಳಿರುವ ಸಂದೇಶವಾಗಲಿ, ಇವುಗಳನ್ನು ನೀವು ಗಮನಿಸಿದರೆ ಗೊತ್ತಾಗ್ತದೆ. ಇವತ್ತು ವಿಶೇಷವಾಗಿ ಈ ಮತೀಯ ಶಕ್ತಿಗಳು ಜಾಗತಿಕವಾಗಿ ತಮ್ಮ ಹಿಂಸೆಯನ್ನು, ತಮ್ಮ ಒಡೆದು ಆಳುವ ನೀತಿಯನ್ನು ಸಾಧಿಸ್ತಾ ಇರುವ ಸಂದರ್ಭದಲ್ಲಿ ರಂಗಭೂಮಿಯಂತಹ ಕಲಾ ಪ್ರಕಾರದಿಂದ ಮಾತ್ರ ಮನುಷ್ಯರನ್ನು ಮತ್ತೆ ಮಾನವತೆಯ ಕಡೆಗೆ ಮತ್ತು ಮನುಷ್ಯರ ಸಮಸ್ಯೆಗಳನ್ನು ಪರಿಹರಿಸುವ ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ರಂಗಭೂಮಿ ನಿರಂತರವಾಗಿ ಕೆಲಸ ಮಾಡ್ತಿದೆ. ಬಂಧುಗಳೇ, ನಾವು ರಂಗಭೂಮಿಯ ಮೂಲಕ ನಮ್ಮ ಸಮಾಜವನ್ನು ಮತ್ತಷ್ಟು ಸ್ವಸ್ಥವಾಗಿಸುವ ಕಡೆಗೆ, ಮತ್ತಷ್ಟು ಆರೋಗ್ಯವಂತವಾಗಿಸುವ ಕಡೆಗೆ ಆಲೋಚಿಸೋಣ. ನಿಮಗೆಲ್ರಿಗೂ ವಿಶ್ವ ರಂಗಭೂಮಿಯ ದಿನದ ವಿಶೇಷವಾದ ಶುಭಾಶಯಗಳು. ನಮಸ್ಕಾರ. ಎಲ್ರಿಗೂ ವಿಶ್ವರಂಗಭೂಮಿ ದಿನದ ಶುಭಾಶಯಗಳು. ಇಡೀ ವಿಶ್ವನೇ ಒಂದು ರಂಗಭೂಮಿ ಅಂತ ಶೇಕ್ಸ್ಪಿಯರ್ ಹೇಳ್ದ. ಈ ಜಗತ್ತಿಡೀ ವಿಶ್ವವಿಡೀ ಇವತ್ತು ರಂಗಭೂಮಿಯ ದಿನವನ್ನು ಆಚರಿಸ್ತಾ ಇದ್ದಾರೆ. ರಂಗಭೂಮಿ ಅದು ಸಾಮಾನ್ಯವಾದ ಕಲೆ ಅಲ್ಲ. ಅದು ಮನುಷ್ಯನನ್ನು ಮನುಷ್ಯನ ಜೊತೆಗೆ ಜೋಡಿಸುವಂಥ, ಅವರ ಪರಸ್ಪರ ಪ್ರೀತಿಯನ್ನು ಬೆಸೆಯುವಂಥ, ನಂಬಿಕೆಯನ್ನು ಬೆಸೆಯುವಂಥ ಒಂದು ಮಾಧ್ಯಮ. ಯಾಕೆಂದರೆ ಮನರಂಜನೆ ಎಲ್ಲರಿಗೂ ಬೇಕು. ಮನರಂಜನೆಯ ಜೊತೆಗೆ ಬೋಧನೆ ಬೇಕು. ಸಮಾಜವನ್ನು ತಿದ್ದಿಕೊಳ್ಳುವಂಥ, ನಮ್ಮನ್ನು ನಾವು ತಿದ್ದಿಕೊಳ್ಳುವಂಥ ಒಂದು ಉದ್ದೇಶ ಅದರಲ್ಲಿ ಇರಬೇಕು. ಅವೆಲ್ಲವೂ ರಂಗಭೂಮಿಯಲ್ಲಿ ಮಾತ್ರ ಸಾಧ್ಯ ಇದೆ. ಮನುಷ್ಯನ ರೂಪದಲ್ಲೇ ನೋಡಬೇಕಾದ ಅವಶ್ಯಕತೆ ಈಗಿನ ಕಾಲದಲ್ಲಿ ಭಾಳ ಇದೆ. ಯಾಕೆಂದರೆ ಕಲುಷಿತ ವಾತಾವರಣ ಹೆಚ್ಚಾಗ್ತಾ ಇರೋ ಈ ಸಮಾಜದಲ್ಲಿ ಈಗ ಪರಸ್ಪರರನ್ನು ನಾವು ಮನುಷ್ಯರು, ನಾವೆಲ್ಲ ಒಂದೇ ಅನ್ನುವ ಮನೋಭಾವನೆಯಿಂದ ನೋಡಬೇಕಾದ ದಿನಗಳು ಈಗ ಬೇಕಾಗಿವೆ. ಅದಿಲ್ಲದೆ ಹೋದರೆ ಇಡೀ ಜಗತ್ತಿನ ತುಂಬ ದ್ವೇಷಗಳು ಹುಟ್ಟುತ್ತಾ ಇದೆ, ಯುದ್ಧಗಳಾಗ್ತಾ ಇವೆ. ಧರ್ಮದ ಹೆಸರಿನಲ್ಲಿ, ಜಾತಿಗಳ ಹೆಸರಿನಲ್ಲಿ, ಗಡಿಗಳ ಹೆಸರಿನಲ್ಲಿ ಯುದ್ಧ ಆಗ್ತಾಯಿವೆ. ರಂಗಭೂಮಿಗೆ ಗಡಿ, ಜಾತಿ ಮತ್ತು ಧರ್ಮ ಅನ್ನೋದಿಲ್ಲ. ರಂಗಭೂಮಿಗಿರೋದು ಒಂದೇ ಧರ್ಮ, ಮಾನವ ಧರ್ಮ. ಬಿ ವಿ ಕಾರಂತರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಚಿತ್ರರಂಗದಲ್ಲಿ ಸಿನಿಮಾ ಮನುಷ್ಯನನ್ನು ಎಷ್ಟೋ ಪಟ್ಟು ಹಿಗ್ಗಿಸಿ ತೋರಿಸ್ತದೆ, ಅವನು ಅತಿಮಾನವ. ಕಿರುತೆರೆ ಮನುಷ್ಯನನ್ನು ಬಹಳ ಕುಬ್ಜನನ್ನಾಗಿ ತೋರಿಸ್ತದೆ, ಅವನು ಕಿರುಮಾನವ. ಆದರೆ ಮನುಷ್ಯನ ಆಕಾರದಲ್ಲೇ, ಮನುಷ್ಯನ ಒಂದು ಅಳತೆಯಲ್ಲೇ ಮನುಷ್ಯನಿಗೆ ಮನುಷ್ಯನಾಗಿ ಕಾಣೋದು ರಂಗವೇದಿಕೆಯ ಮೇಲೆ ಮಾತ್ರ. ಅವು ಎರಡೂ ಮಾಧ್ಯಮದಲ್ಲಿ, ಸಿನಿಮಾದಲ್ಲಾಗಲಿ ಕಿರುತೆರೆಯಲ್ಲಾಗಲಿ, ಎದುರಿಗೆ ಕೂತ ಪ್ರೇಕ್ಷಕ ಅಲ್ಲಿ ಸಂವಾದ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಯ ನಟನೊಂದಿಗೆ. ಆ ರಂಗಭೂಮಿಯಲ್ಲಿ ಮಾತ್ರ ಅದು ಸಾಧ್ಯ ಇದೆ. ಆದ್ದರಿಂದ ಮನುಷ್ಯನನ್ನಾಗಿ ತೋರಿಸುವ, ಮನುಷ್ಯನನ್ನಾಗಿ ನೋಡುವ ರಂಗಭೂಮಿ ಚಿರಾಯುವಾಗಲಿ ಅಂತ ಹೇಳ್ತಾ, ರಂಗಭೂಮಿಯಿಂದ ನಾನು ಸಾಕಷ್ಟು ಪಡೆದಿದ್ದೇನೆ. ಇಡೀ ದೇಶದ ತುಂಬ ನನಗೆ ಸ್ನೇಹಿತರಿದ್ದಾರೆ, ಪ್ರೀತಿ ಲಭಿಸಿದೆ. ಪರಸ್ಪರ ಸಹಕಾರದಿಂದ ನಾವು ಮುಂದೆ ಬಂದಿದ್ದೇವೆ. ಇಲ್ಲಿ ಹಣ ಮುಖ್ಯವಾಗೋದಿಲ್ಲ, ಸ್ನೇಹ, ಸಹಕಾರ, ಪ್ರೀತಿ
ಆದ್ದರಿಂದ ಈಗಿನ ಜರೂರತ್ತಾದಂಥ ಸ್ನೇಹ, ಪ್ರೀತಿ, ಸಹಕಾರ ಇವುಗಳಿಗೋಸ್ಕರ ನಾವು ಮತ್ತೆ ಮತ್ತೆ ರಂಗಭೂಮಿಯ ಚಟುವಟಿಕೆಗಳಲ್ಲಿ ತೊಡಕೊಳ್ಳೋಣ. ಇಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂಥ ಎಲ್ಲ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ವಿಶ್ವರಂಗಭೂಮಿಯ ದಿನದ ಶುಭಾಶಯಗಳನ್ನು ಹೇಳ್ತಾ ನನ್ನ ಅಭಿಪ್ರಾಯವನ್ನು ಇಲ್ಲಿ ಮುಗಿಸ್ತೇನೆ. ನಮಸ್ಕಾರ. ವಿಶ್ವದ ರಂಗಕರ್ಮಿ ಮತ್ತು ಪ್ರೇಕ್ಷಕರಿಗೆ ವಿಶ್ವರಂಗಭೂಮಿ ದಿನಾಚರಣೆ ಶುಭಾಶಯಗಳು. ಇಂದಿನ ರಂಗಭೂಮಿ ಯಾವ ಪರಿಸ್ಥಿತಿ ತಲುಪಿದೆ ಅಂದರೆ, ರಂಗಭೂಮಿ ನಿಂತ ನೀರಲ್ಲ, ಹರಿಯುವ ನೀರು. 70-80ರ ದಶಕದಲ್ಲಿ ರಂಗಕರ್ಮಿಗಳಿಗೆ ಬದ್ಧತೆ ಅನ್ನೋದಿತ್ತು. ಇಂದಿನ ರಂಗಕರ್ಮಿ ಬದ್ಧತೆ ಕಡಿಮೆಯಾಗಿದೆ. ಅದಕ್ಕೆ ಕಾರಣ ಅಂದರೆ ಇಂದಿನ ಎಲೆಕ್ಟ್ರಾನಿಕ್ ಯುಗ. ಎಲೆಕ್ಟ್ರಾನಿಕ್ ಯುಗಕ್ಕೆ ಸೆಳೆತವಾಗಿ ಹೊಂದಿ ರಂಗಭೂಮಿಗೆ ಬದ್ಧತೆ ಕಡಿಮೆ ಮಾಡ್ಕೊಂಡಿದ್ದಾರೆ. ಆ ರಂಗಭೂಮಿ ಬದ್ಧತೆ ಉಳಿಸ್ಕೊಂಡ್ರೆ ರಂಗಭೂಮಿ ಇನ್ನೂ ಉತ್ತಮ ಬೆಳವಣಿಗೆಯಲ್ಲಿ ಸಾಗುತ್ತದೆ ಅಂತ ಹೇಳಿ ವಿಶ್ವರಂಗಭೂಮಿ ದಿನಾಚರಣೆ ಶುಭಾಶಯಗಳನ್ನು ಮತ್ತೆ ತಿಳಿಸುತ್ತಾ ನಿಮಗೆಲ್ಲರಿಗೂ ನಮಸ್ಕಾರಗಳು. ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಿಸ್ತಿರುವಂಥ ಈ ಸಂದರ್ಭದಲ್ಲಿ ಎಲ್ಲ ರಂಗಕರ್ಮಿಗಳಿಗೆ ವಿಶ್ವರಂಗಭೂಮಿಯ ದಿನಾಚರಣೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಅರ್ಥದಲ್ಲಿ ಈ ವಿಶ್ವ ರಂಗಭೂಮಿ ದಿನಾಚರಣೆ ಅನ್ನೋದು ಕೇವಲ ಒಂದು ದಿವಸ ಬರುವಂಥದ್ದಲ್ಲ. ನಮ್ಮ ರಂಗಕರ್ಮಿಗಳಿಗೆ, ನಮಗೆಲ್ಲ ಪ್ರತಿದಿನವೂ ಈ ರಂಗಭೂಮಿ ದಿನಾಚರಣೆ ಇದ್ದಂಗೆ ಸಂಘರ್ಷ, ಸಂಗೀತ, ಸಂಭ್ರಮ ಹಾಗೂ ನಾಟಕೀಯತೆ ಇವೆಲ್ಲ ಇಟ್ಕೊಂಡಾಗಲೇ ಒಂದು ನಾಟಕ ಸಿದ್ಧ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಇದೆಲ್ಲದರ ಜೊತೆಗೇ ಒಂದು ಅದ್ಭುತವಾದಂತಹ ರಂಗಭೂಮಿಯನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯವಾಗುವಂತಹದ್ದು. ಯಾವುದೇ ಭಾಷೆಯ ಹಂಗಿಲ್ಲದೆ ಎಲ್ಲ ರೀತಿಯ ಜನರನ್ನು, ಎಲ್ಲ ವರ್ಗದವರನ್ನು ಕನ್ನಡ ಸೆಳೆಯುವತ್ತ ಯಶಸ್ವಿಯಾಗಿರುವಂಥ ರಂಗಭೂಮಿ ಕೇವಲ ಒಂದು ದಿನ ಮಾತ್ರ ತನ್ನ ದಿನಾಚರಣೆಯನ್ನು ಆಚರಿಸಿಕೊಳ್ಳದೇನೆ ಪ್ರತಿದಿನವೂ ಆ ಸಂಭ್ರಮ, ಬೇಗುದಿಗಳನ್ನು ತನ್ನ ಒಡಲೊಳಗಿಟ್ಟುಕೊಂಡು ಈ ರೀತಿಯ ದಿನಾಚರಣೆಗಳನ್ನು, ಸಂಭ್ರಮಗಳನ್ನು ಆಚರಿಸ್ತಾ ಇರುವಂಥದ್ದು ನಿಜವಾಗಿಯೂ ಇವತ್ತು ನಮಗೆಲ್ಲ ಹೆಮ್ಮೆ ವಿಷಯ. ಇನ್ನೂ ಹೆಚ್ಚು ಹೆಚ್ಚು ಪ್ರಯೋಗಗಳು ಇವತ್ತಿನ ನಮ್ಮ ರಂಗಭೂಮಿಗೆ ಸಿಗಲಿ. ತನ್ಮೂಲಕ ವಿಶ್ವ ರಂಗಭೂಮಿಗೆ ನಮ್ಮ ಈ ಕನ್ನಡ ರಂಗಭೂಮಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಸಲ್ಲಿಸಲಿ. ಯಾವತ್ತೂ ಕನ್ನಡ ರಂಗಭೂಮಿಯ ಬಾವುಟವನ್ನು ಎತ್ತರದಲ್ಲಿ ಹಾರಿಸಿ ಒಂದು ನಿಜ ಅರ್ಥದಲ್ಲಿ ರಂಗಭೂಮಿಯನ್ನು ಬೆಳಗುವಂತೆ ನಾವೆಲ್ಲ ದುಡಿಯೋಣ ಅಂತ ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡೋಣ. ಮತ್ತೊಮ್ಮೆ ಎಲ್ರಿಗೂ ವಿಶ್ವ ರಂಗಭೂಮಿಯ ದಿನಾಚರಣೆಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲ ರಂಗಭೂಮಿ ಗೆಳೆಯರಿಗೂ ವಿಶ್ವರಂಗ ದಿನಾಚರಣೆಯ ಶುಭಾಶಯಗಳು. ಸುಮಾರು ವರ್ಷಗಳಿಂದ ರಂಗಭೂಮಿಯಲ್ಲಿದ್ದೀನಿ. ಈ ಅವತ್ತಿನ ರಂಗಭೂಮಿ ನಾನೇನು 50-60 ವರ್ಷಗಳ ಹಿಂದಿನ ರಂಗಭೂಮಿ ಬಗ್ಗೆ ಹೇಳ್ತಾ ಇಲ್ಲ. ಈಗೊಂದು 15-20 ವರ್ಷಗಳಿಂದ ನಾನು ರಂಗಭೂಮಿಯಲ್ಲಿ ಏನೇನು ನೋಡ್ತಾ ಇದ್ದೀನಿ, ಸಾಕಷ್ಟು ಬದಲಾವಣೆಗಳಾಗಿವೆ. ಮುಂಚೆ ರಂಗಭೂಮಿಗೆ ಹುಡುಗರು ಬರೋದಕ್ಕೆ ತುಂಬ ಹೆದರೋರು. ಈಗ ಅದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿಬಿಟ್ಟಿದೆ. ಅಲ್ಲಿಗೆ ಬಂದರೆ ನಾವು ಸಿನಿಮಾದಲ್ಲಿ ಮಾಡ್ಬೋದು, ಸೀರಿಯಲಲ್ಲಿ ಮಾಡ್ಬೋದು ಅನ್ನೋ ಒಂದು ಅನಿಸಿಕೆಗಳು ಅವರಲ್ಲಿ ತುಂಬ್ಕೊಂಡು ಬರ್ತಿದ್ದಾರೆ. ಒಂದಷ್ಟು ಜನ ನಿಜವಾಗ್ಲೂ ಏನಾದ್ರು ಕಲಿಯೋದಕ್ಕೆ ಅಂತ ಬರ್ತಾರೆ, ಆ್ಯಕ್ಟಿಂಗನ್ನು ಕಲಿಯೋದಕ್ಕೆ ಅಂತ ಬರ್ತಾ ಇದ್ದಾರೆ. ಇದು ತುಂಬ ವ್ಯತ್ಯಾಸಗಳು ನಾನು ಈ 15-20 ವರ್ಷಗಳಲ್ಲಿ ಕಂಡಿರೋ ಅಂಥದ್ದು. ನಾವು ಬಂದಿದ್ದು ಒಂಥರ ಹುಚ್ಚಾಟನೇ. ಅದು ನಮಗೇನೋ ಒಂದು ಖುಷಿ, ಅದೇನೋ ಒಂದು ಸ್ನೇಹಿತರೆಲ್ಲ ಸಿಕ್ಕಿ ಏನೋ ಒಂದಿಷ್ಟು ಮಾತಾಡ್ಬೋದು, ಈ ಥರ ಯಾವುದೋ ಒಂದು ಕಾರಣದಿಂದ ಬಂದಿದ್ದು. ಜೊತೆಗೆ ನನಗೆ ಒಂದಿಷ್ಟು ಸಾಹಿತ್ಯದ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಕಾಲೇಜ್ ದಿನಗಳಿಂದಲೂ ಅಷ್ಟೇ ಕನ್ನಡದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿತಿದ್ದೆ, ಕೆಮಿಸ್ಟ್ರಿನಲ್ಲಿ ಫೇಲ್ ಆಗಿರ್ತಿದ್ದೆ. ಈ ಥರ ಇತ್ತು ನನ್ನ ಕತೆ. ಸೊ ಆ ಸಾಹಿತ್ಯದ ಬಗ್ಗೆ ಇಂಟ್ರೆಸ್ಟು ನನಗೆ ಸ್ವಲ್ಪ ರಂಗಭೂಮಿ ಕಡೆ ಬರೋದಕ್ಕೆ ಆಸೆ ತೋರಿಸ್ತು.